ಇನ್ನ ಬೇರೆಯವರ ಪರವಾಗಿ ನೀವು ಮಾಡ್ತಿದ್ರಿ ಅಂತಂದ್ರೆ ಅವಶ್ಯವಾಗಿ ನೀವು ಕೂಡ ಸಂಕಲ್ಪವನ್ನ ಮಾಡಿಕೊಂಡು ಏನಂತ, ನಾನು ಇಂಥವರ ಹೆಸರಿನಲ್ಲಿ ಇಂಥ ಗೋತ್ರ, ಇಂಥ ನಕ್ಷತ್ರ, ಇಂಥ ರಾಶಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ನೀವು ಈ ಮೇಧ ಅಂದ್ರೆ ನೆನಪಿನ ಶಕ್ತಿ ಏನಿದೆ ಆ ನೆನಪಿನ ಶಕ್ತಿಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಪ್ಪದೆ ಆ ದಕ್ಷಿಣಾಮೂರ್ತಿಯ ಮಂತ್ರವನ್ನ ಹೇಳಬೇಕು. ಸೊ ಅದಕ್ಕೆ ಮತ್ತೊಮ್ಮೆ ಈ ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಧಯೇ ಸರ್ವವಿದ್ಯಾನಾಂ ಭಿಷಜೆ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣ ಮೂರ್ತಯೇ ನಮಃ. ಸೊ ಇದು ಬಹಳ ಸುಂದರವಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯ ಶ್ಲೋಕ. ನೋಡ್ರಿ, ಜ್ಞಾಪಕ ಶಕ್ತಿ ಅಂತ ಅನ್ನೋದೇನದಲ್ಲ, ಸೊ ಆ ಜ್ಞಾಪಕ ಶಕ್ತಿ ಅಂತ ಅನ್ನೋದು ನಾವು ದೇವರು ಕೊಟ್ಟಂತಹ ವರ. ಎಷ್ಟೋ ಜನ ಈ ಜ್ಞಾಪಕ ಶಕ್ತಿಯನ್ನ ಕಳೆದುಕೊಂಡು ಬಿಡ್ತಾರೆ. ಯಾಕೆ ಕಳೆತಾ ಹೋಗ್ತದೆ? ಇನ್ನು ವಯಸ್ಸಾದಂಗ ಕಳೀತಾ ಹೋಗೋದು ಬೇರೆ. ಆದ್ರೆ ಜ್ಞಾಪಕ ಶಕ್ತಿ ಅಂತ ಅನ್ನೋದೇನಿದೆ ಇದು ಮನುಷ್ಯನಿಗೆ ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗ್ಬೇಕು. ಹೆಂಗ್ ವಯಸ್ಸಾಕೋತ ಹೋಗ್ತದ ಹಂಗಂಗ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತದ್ರಿ, ನಾನು ನೆನಪಾರ್ತಾ ಇದ್ದೇನೆ ಎಲ್ಲವನ್ನ ಅಂತ ಈ ರೀತಿಯಾಗಿ ಕೂಡ ಹೇಳೋರಿದ್ದಾರೆ. ಆದ್ರೆ ನಾನು ಅವರೆಲ್ಲರಿಗೂ ಕೂಡ ತಿಳಿಸುವಂತದ್ದೇನು ಅಂತಂದ್ರೆ, ನೀವು ದಯವಿಟ್ಟು ದಕ್ಷಿಣಾಮೂರ್ತಿಯ ಈ ಮಂತ್ರವನ್ನ ಅವಶ್ಯವಾಗಿ ಪಠನೆ ಮಾಡಿ. ಇದರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿ ಆಗ್ತದೆ. ಯಾವುದೇ ರೀತಿಯಾದಂತಹ ಕಷ್ಟಗಳು, ವಿಘ್ನಗಳು, ಸಂಕಟಗಳಿದ್ರು ಕೂಡ ಅದೆಲ್ಲವೂ ನಿವೃತ್ತಿ ಆಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಮಂತ್ರದ ಜಪ ಮಾಡೋಣದ್ರಿಂದ ಅವರಿಗೆ ಎಲ್ಲ ರೀತಿಯಾದಂತಹ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಅವಶ್ಯವಾಗಿ ಅಭಿವೃದ್ಧಿ ಆಗ್ತದೆ. ತಪ್ಪದೆ ನೀವೆಲ್ಲರೂ ಕೂಡ ಈ ಒಂದು ಮಂತ್ರವನ್ನ ಅವಶ್ಯವಾಗಿ ಪಠಿಸಿ ಹಾಗೂ ದಕ್ಷಿಣಾಮೂರ್ತಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಜ್ಞಾನ ಅಭಿವೃದ್ಧಿಯನ್ನ ಅಂದ್ರೆ ಏನು ನಾಲೆಜಿನ ನೆನಪಿನ ಶಕ್ತಿ ಇದೆ ಆ ಶಕ್ತಿಯ ಅಭಿವೃದ್ಧಿಯನ್ನ ನೀವು ಮಾಡ್ಕೊಳ್ಬಹುದು. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಈ ದಕ್ಷಿಣಾಮೂರ್ತಿಯ ಒಂದು ಮಂತ್ರ. ಇನ್ನ ಜಪ ಸಾಧ್ಯವಾಗದೇ ಇದ್ದಂತಹ ಪಕ್ಷದೊಳಗ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಯೋಗ್ಯರಾದಂತಹ ಬ್ರಾಹ್ಮಣರ ಕೈಯಲ್ಲಿ ಅವಶ್ಯವಾಗಿ ಈ ಜಪವನ್ನ ನೀವು ಮಾಡಿಸಿ. ಸೊ ಈ ರೀತಿಯಾಗಿ ಮಾಡಿಸೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಕೂಡ ಪ್ರಾಪ್ತಿ ಆಗ್ತದೆ. ಇದು ಕಡೆ ಪಕ್ಷದೊಳಗೆ ಮಾಡುವಂಥದ್ದು. ಸೊ ನಮ್ ಕಡೆಯಿಂದ ಸಾಧ್ಯವಾಗ್ಲೇ ಇಲ್ಲ ಮನೆಯೊಳಗ ಅಂತಂದ್ರ ಆ ಸಂದರ್ಭದೊಳಗ ನೀವೇನ್ ಮಾಡ್ಬೇಕು, ಈ ಮಂತ್ರದ ಜಪವನ್ನ ವಿಶೇಷವಾಗಿ ಬ್ರಾಹ್ಮಣರ ಕಡೆಯಿಂದ ಮಾಡಿಸ್ಬೇಕು. ಈ ರೀತಿಯಾದಂತಹ ಜಪ ತಪ ಅನುಷ್ಠಾನಗಳಿಂದ ನಿಮಗೆ ಮೇಧ ಅಂದ್ರೆ ನೆನಪಿನ ಶಕ್ತಿ ಏನಿದೆ ಇದು ಅಭಿವೃದ್ಧಿ ಆಗೋದ್ರೊಳಗ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಸೊ ಅದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು ಅಂತ ಹೇಳಿ ಶಿವನನ್ನ ಪ್ರಾರ್ಥನೆ ಮಾಡಿದ್ದೀವಿ. ಸೊ ಶಿವನನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಏನು, ತೈಲಧಾರೆಯಂತೆ ಅಂದ್ರೆ ಕಾನ್ಸಂಟ್ರೇಷನ್, ಎಣ್ಣೆ ಯಾವ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರ್ತದೆ ಶಿವನ ತಲೆ ಮೇಲೆ, ಸೊ ಅದೇ ರೀತಿಯಾಗಿ ನಮಗೂ ಕೂಡ ನೀನ್ ಏನ್ ಮಾಡಪ್ಪ ಅಂತಂದ್ರೆ ಕಾನ್ಸಂಟ್ರೇಷನ್ ಅನ್ನು ಕೊಡು ಅಂತನ್ನುವಂತಹ ಮಾತನ್ನ ನಾವು ಹೇಳಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.